ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಯೋನನ ಗ್ರಂಥ ಅಧ್ಯಾಯ 3 ವಾಕ್ಯ 1. ಯೋನನಿಗೆ ಸ್ವಾಮಿಯ ವಾಣಿ ಪುನಃ ಕೇಳಿಸಿತು. ಎದ್ದು ಮಹಾನಗರವಾದ ನಿನಿವೆಗೆ ಹೋಗು, ನಾನು ನಿನಗೆ ತಿಳಿಸಿದ ಸಂದೇಶವನ್ನು ಅಲ್ಲಿಯ ನಿವಾಸಿಗಳಿಗೆ ಸಾರು ಎಂದಿತು. ಆ ನಗರದ ನಿವಾಸಿಗಳು ದೇವರ ಸಂದೇಶವನ್ನು ನಂಬಿದರು. ಪ್ರತಿಯೊಬ್ಬನೂ ಉಪವಾಸ ಕೈಗೊಳ್ಳಬೇಕೆಂದು ನಿರ್ಧರಿಸಿದರು. ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಎಲ್ಲರೂ ಮನ ಪರಿವರ್ತನೆಯ ಚಿಹ್ನೆಯಾಗಿ ಗೋಣಿ ತಟ್ಟನ್ನು ಉಟ್ಟುಕೊಂಡರು. ಈ ಸಂಗತಿ ನಿನಿವೆಯ ಅರಸನ ಕಿವಿಗೆ ಬಿದ್ದಿತು. ಅವನು ಸಿಂಹಾಸನದಿಂದ ಇಳಿದು ತನ್ನ ರಾಜವಸ್ತ್ರಗಳನ್ನು ತೆಗೆದುಬಿಟ್ಟು ಗೋಣಿ ತಟ್ಟನ್ನು ಉಟ್ಟುಕೊಂಡು ಬೂದಿಯಲ್ಲಿ ಕುಳಿತುಕೊಂಡನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವಂಥ ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ನಮನಗಳು. ಯೋನನ ಗ್ರಂಥದಿಂದ ಒಂದು ಘಟನೆಯನ್ನು ನಾವು ಧ್ಯಾನಿಸಿದೆವು. ಯೋನ ದೇವರ ವಾಕ್ಯವನ್ನು ಪ್ರಕಟಿಸಲು ಬಂದಾಗ, ದೇವರ ವಾಕ್ಯವನ್ನು ಸಾರಲು ಬಂದಾಗ ಜನರು ಸಂಪೂರ್ಣವಾಗಿ ಪರಿವರ್ತನೆಗೊಳ್ತಾರೆ, ಬದಲಾವಣೆಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ಪ್ರಾಯಶ್ಚಿತವಾಗಿ ಗೋಣಿ ತಟ್ಟನ್ನು ಉಟ್ಟುಕೊಂಡು ಬೂದಿ ಗುಂಡಿಯಲ್ಲಿ ಕುಳಿತುಕೊಳ್ಳುವಂಥ ಒಂದು ಸುಂದರವಾದ ಘಟನೆ. ಇದು ಪ್ರಾರ್ಥನೆಯ ಒಂದು ರೀತಿ ಅಂತ ನಾವು ತಿಳಿಬೋದು. ಹೀಗೆ ಇಡೀ ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡಿದಾಗ ಇಂಥ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ. ಬೇರೆ ಬೇರೆ ವಿಧದ ಪ್ರಾರ್ಥನೆಯ ವಿಧಗಳು, ಬೇರೆ ಬೇರೆ ರೀತಿಯಲ್ಲಿ ಜನರು ದೇವರನ್ನು ಪ್ರೀತಿಸ್ತಾರೆ ಅಥವಾ ದೇವರ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥ ಸುಂದರವಾದ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಆದಿಕಾಂಡ ಅಧ್ಯಾಯ 14, ಎಕ್ಸೋಡಸ್ 14 ವಾಕ್ಯ 21 ಮೋಶೆ ಕೈಯನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡ್ತಾನೆ. ಯಾಕಂದರೆ ಐಗುಪ್ತ ದೇಶದಿಂದ ಇಸ್ರೇಲ್ ಜನರು ವಾಪಸ್ ಬರ್ತಿರ್ಬೇಕಾದ್ರೆ ಅಲ್ಲಿ ಅವರಿಗೆ ಸಮುದ್ರ ಅಡ್ಡ ಬರುತ್ತೆ, ಕೆಂಪು ಸಮುದ್ರ. ಈ ಸಂದರ್ಭದಲ್ಲಿ ಜನರೆಲ್ಲ ಕಿರಿಚಾಡ್ತಾರೆ, ನಮ್ಮನ್ನು ಇಲ್ಲಿಗೆ ಹೇಗೆ ಕರ್ಕೊಂಡು ಬಂದು, ನಾವಿಲ್ಲಿ ಸಾಯಬೇಕಾ, ನಾವೀಗ ನೀರಲ್ಲಿ ಬಿದ್ದು ಸಾಯುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂಬುದಾಗಿ ಮೋಶೆಯನ್ನು ತೆಗಳಿದಾಗ, ಮೋಶೆಯ ಕುರಿತು ಬೈದಾಗ ಮೋಶೆ ದೇವರಲ್ಲಿ ವಿನಂತಿಸಿಕೊಳ್ತಾನೆ. ಈ ಸಮಯದಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ನಿನ್ನ ಕೈಯಲ್ಲಿರುವಂತಹ ದಂಡವನ್ನು ಎತ್ತಿ ಸಮುದ್ರವನ್ನು ಇಬ್ಬಾಗವನ್ನಾಗಿ ಮಾಡು. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಸಂದರ್ಭದಲ್ಲಿ ಮೋಶೆ ತನ್ನ ಕೈಯನ್ನು ಎತ್ತಿ ಸಮುದ್ರಕ್ಕೆ ಆಜ್ಞಾಪಿಸುತ್ತಾನೆ. ಸಮುದ್ರ 2 ಭಾಗವಾಗಿ ಮಾರ್ಪಡುತ್ತೆ. ಮೋಶೆ ಕೈ ಎತ್ತಿ ಪ್ರಾರ್ಥಿಸಿದಾಗ ಸಮುದ್ರ 2 ಭಾಗವಾಗಿ ವಿಂಗಡಣೆ ಆಗುತ್ತೆ. ಜನರು ಆರಾಮವಾಗಿ ಹೋಗುವಂಥ ಒಂದು ಸುಂದರವಾದ ಘಟನೆ ನಾವು ಆ ಗ್ರಂಥ ಎಕ್ಸೋಡಸ್ 14 ನಾವು ನೋಡ್ತಾ ಇದ್ದೇವೆ. ಹಾಗೆಯೇ 17 ಕೂಡ ಇಂಥ ಇನ್ನೊಂದು ಘಟನೆ. ಮೋಶೆ ಗುಡ್ಡದ ಮೇಲೆ ಕುಳಿತು 2 ಕೈಯನ್ನು ಮೇಲೆತ್ತಿ ದೇವರಿಗೆ ಸ್ತುತಿಸುವಂಥ ಒಂದು ಘಟನೆ. ಯಾಕೆಂದರೆ ಅವರು ರೆಫೀದ್ ಎಂಬ ಒಂದು ಊರಿಗೆ ಬಂದಾಗ ಈ ಅಮಲೇಕಿಯರು ಇವರ ಮೇಲೆ, ಇಸ್ರೇಲರ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜೋಶುವ ತನ್ನ ಮುಂದಾಳತ್ವದಲ್ಲಿ ಕೆಲವು ಸೈನಿಕರನ್ನು ಮಾತ್ರ ತಗೊಂಡು ಯುದ್ಧಕ್ಕೆ ಹೋದಾಗ
ಮೋಶೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವ ಮುಖಾಂತರ ಇಸ್ರೇಲ್ ಜನರನ್ನು ರಕ್ಷಣೆ ಹೊಂದ್ತಾನೆ ಅಥವಾ ರಕ್ಷಣೆ ಮಾಡ್ತಾನೆ. ಮಾತ್ರವಲ್ಲ, ತನ್ನ ಎರಡೂ ಕೈಯನ್ನು ಮೇಲಕ್ಕೆತ್ತಿ ದೇವರಲ್ಲಿ ವಿನಂತಿಸ್ತಾನೆ, ಪ್ರಾರ್ಥಿಸ್ತಾನೆ. ದೇವರು ಮೋಶೆಯ ಪ್ರಾರ್ಥನೆಯನ್ನು ಆಲಿಸಿ ಇಸ್ರೇಲರಿಗೆ ಜಯ ಸಿಗುವಂತೆ ಮಾಡ್ತಾರೆ. ಇದು ಇನ್ನೊಂದು ರೀತಿ. ಕೈಯನ್ನು ಮೇಲಕ್ಕೆತ್ತಿ ಮೋಶೆ ಪ್ರಾರ್ಥಿಸಿದಾಗ ದೇವರು ಆತನ ಪ್ರಾರ್ಥನೆಯನ್ನು ಆಲಿಸ್ತಾರೆ. ಮಾತ್ರವಲ್ಲ, ಇಸ್ರೇಲರಿಗೆ ಜಯವನ್ನು ಒದಗಿಸಿಕೊಡ್ತಾರೆ. ಹೀಗೇನೆ ರಾಜ ಹಿಜ್ಕೀಯ, ನಾವು ಯೆಶಾಯ ಪ್ರವಾದಿ ಅಧ್ಯಾಯ 38ರಲ್ಲಿ ನೋಡಿದಾಗ ರಾಜ ಹಿಜ್ಕೀಯ ಕಠಿಣ ರೋಗದಿಂದ ನರಳ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಯೆಶಾಯ ಪ್ರವಾದಿ ಬಂದು ರಾಜನಿಗೆ ಹೇಳ್ತಾನೆ, ಇನ್ನು ಕೆಲವೇ ದಿನದಲ್ಲಿ ನೀನು ಸಾಯ್ತೀಯ, ಯಾಕೆಂದರೆ ನಿನಗೆ ಮಾರಕಾರ ರೋಗವಿದೆ, ಇನ್ನು ಕೆಲವೇ ದಿನದಲ್ಲಿ ನೀನು ಸಾಹಿತ್ಯ ಎಂಬುದಾಗಿ ಈತ ಪ್ರವಾದಿ ಯೆಶಾಯ ಹೇಳಿದಾಗ ಹಿಜ್ಕೀಯ ರಾಜ, ಒಳ್ಳೆಯ ರಾಜ, ಆತ ಪ್ರಾಮಾಣಿಕ ರಾಜ, ಆತ ದೇವರಿಗೆ ಮೊರೆಯಿಟ್ಟು ಪ್ರಾರ್ಥಿಸ್ತಾನೆ. ಕಣ್ಣೀರಿಟ್ಟು ಆತ ದೇವರಲ್ಲಿ ಪ್ರಾರ್ಥಿಸ್ತಾನೆ, ದೇವರೇ ನನಗೆ ಯಾಕೆ ಈ ಶಿಕ್ಷೆ? ನಾನು ನಿಮ್ಮ ವಾಕ್ಯದ ಪ್ರಕಾರ ನಡೆದಿದ್ದೇನೆ, ನಿಮ್ಮ ವಾಕ್ಯದ ಪ್ರಕಾರ ನಾನು ಜೀವಿಸಿದ್ದಾನೆ, ಆದರೂ ನನಗೆ ಯಾಕೆ ಈ ರೋಗ, ನನಗೆ ಯಾಕೆ ಮರಣ ಎಂಬುದಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ದೇವರ ವಾಕ್ಯ ಹೇಳುತ್ತೆ, ದೇವರು ಆತನ ರೋಗವನ್ನು ಗುಣಪಡಿಸ್ತಾರೆ. ಮಾತ್ರವಲ್ಲ, ಯೆಶಾಯ ಪ್ರವಾದಿಯ ಮುಖಾಂತರ ಹೇಳ್ತಾರೆ, ಇನ್ನೂ 15 ವರ್ಷ ಹೆಚ್ಚಾಗಿ ನಾನು ನಿನ್ನನ್ನು ಸಂರಕ್ಷಿಸ್ತೇನೆ, ಇನ್ನೂ ನಿನ್ನ ವಯಸ್ಸಿಗೆ 15 ವರ್ಷವನ್ನು ನಾನು ಜೋಡಿಸ್ತೇನೆ ಎಂಬುದಾಗಿ ದೇವರು ಯೆಶಾಯ ಪ್ರವಾದಿಗೆ ಹೇಳ್ತಾರೆ. ಯಾಕೆಂದರೆ ನಾನು ಆತನ ಪ್ರಾರ್ಥನೆಯನ್ನು ಆಲಿಸಿದೆ, ಆತನ ಆ ದೀನ ಪ್ರಾರ್ಥನೆಯನ್ನು ಆಲಿಸಿದೆ, ಆದ ಕಾರಣ ಇನ್ನೂ 15 ವರ್ಷ ಹೆಚ್ಚಾಗಿ ನಾನು ಆತನಿಗೆ ಒದಗಿಸುತ್ತೇನೆ ಎಂಬುದಾಗಿ ದೇವರು ಅಲ್ಲಿ ವಾಗ್ದಾನ ಮಾಡ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ರಾಜ ಹಿಜ್ಕೀಯ ಕಣ್ಣೀರಿಡುತ್ತಾ ದೇವರಲ್ಲಿ ವಿನಂತಿಸಿಕೊಳ್ಳುತ್ತಾನೆ. ಹಾಗೆಯೇ ನಾವು ಸಾಮ್ಯನ ಗ್ರಂಥದಲ್ಲಿ ನೋಡಿದರೆ ಹನ್ನ, ಅವಳು ಕೂಡ ಹಾಗೇನೆ ಮಕ್ಕಳಿಲ್ಲ ಎಂಬ ದುಃಖದಿಂದ ದೇವರ ಆಲಯಕ್ಕೆ ಬಂದು ಕಣ್ಣೀರಿಡುತ್ತಾ ದುಃಖ ತಪ್ತ ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸ್ತಾಳೆ. ದೇವರು ಅವಳ ಪ್ರಾರ್ಥನೆಯನ್ನು ಆಲಿಸಿ ಅವಳಿಗೆ ಒಬ್ಬ ಮಗನನ್ನು ದಯಪಾಲಿಸ್ತಾರೆ. ಯಾಕೆಂದರೆ ಅವಳ ಗಂಡ ಅಥವಾ ಅವಳ ಸಬತಿ ಫೆನಿನ್ನ ಆಗಾಗ ಅವಳನ್ನು ಹೀಯಾಳಿಸುವುದು, ಇದರಿಂದ ನೊಂದುಕೊಂಡಂಥ ಹನ್ನ ಮಂದಿರಕ್ಕೆ ಬಂದು, ಯೆರೂಸಲೇಮಿನ ಆ ಮಂದಿರಕ್ಕೆ ಬಂದು ಪ್ರಾರ್ಥಿಸಿದಾಗ ದೇವರು ಆಕೆಯ ಮೊರೆಯನ್ನು ಕೇಳ್ತಾರೆ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಹನ್ನ ಕಣ್ಣೀರಿಟ್ಟು ದುಃಖ ತಪ್ತ ಹೃದಯದಿಂದ ಪ್ರಾರ್ಥಿಸಿದಾಗ ದೇವರು ಆಕೆಯ ಮೊರೆಯನ್ನು ಕೇಳ್ತಾರೆ. ಹೀಗೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಬೇರೆ ಬೇರೆ ರೀತಿಯ ಪ್ರಾರ್ಥನೆಯ ವಿಧಗಳು. ಮೋಶೆ ಕೈ ಎತ್ತಿ ಪ್ರಾರ್ಥಿಸ್ತಾನೆ, ರಾಜ ಹಿಜ್ಕೀಯ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾನೆ, ಹನ್ನ ಕೂಡ ದುಃಖ ತಪ್ತ ಹೃದಯದಿಂದ, ಸಂಕಟ ಭರಿತ ಹೃದಯದಿಂದ ಕಣ್ಣೀರಿಟ್ಟು ಪ್ರಾರ್ಥಿಸುವುದನ್ನು ನಾವು ಈ ಘಟನೆಯಲ್ಲಿ ನೋಡ್ತಾ ಇದ್ದೇವೆ. ಹೀಗೆಯೇ ಯೋಬ ಕೂಡ ಹಾಗೆ. ಯೋಬ ಅಧ್ಯಾಯ 2ರಲ್ಲಿ ಬೂದಿ ಗುಂಡಿಯಲ್ಲಿ ಕುಳಿತು ಕಣ್ಣೀರಿಡುತ್ತಾ ಮೈಯನ್ನು ಕೆರೆಯುತ್ತಾ ಯೋಬ ಪ್ರಾರ್ಥಿಸ್ತಾನೆ. ಇದು ಪ್ರಾಯಶ್ಚಿತೆಯ ಒಂದು ರೂಪ ಅಂತ ನಾವು ತಿಳಿಬಹುದು. ಗೋಣಿ ತಟ್ಟನ್ನು ಉಟ್ಟುಕೊಳ್ಳುವಂಥದ್ದು, ಬೂದಿ ಗುಂಡಿಯಲ್ಲಿ ಕುಳಿತುಕೊಳ್ಳುವಂಥದ್ದು, ದೇವರ ಮುಂದೆ ನಾನು ಏನೂ ಅಲ್ಲ, ನಾನು ಅಲ್ಪಜೀವಿ, ನಾನು ದೇವರ ಮುಂದೆ ನನ್ನದು ಏನೂ ಇಲ್ಲ ಎಂಬ ಒಂದು ಸತ್ಯವನ್ನು ಒಪ್ಪಿಕೊಳ್ಳುವಂಥ ಈ ಒಂದು ಘಟನೆ, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವಂಥ ಒಂದು ಘಟನೆ. ಇಲ್ಲಿ ಯೋಬ ನಮಗೊತ್ತು, ಶ್ರೀಮಂತ ಮನುಷ್ಯ, ನೀತಿವಂತ ಮನುಷ್ಯ, ಪ್ರಾಮಾಣಿಕ ಮನುಷ್ಯ, ದೇವರ ವಾಕ್ಯದ ಪ್ರಕಾರ ಜೀವಿಸುವಂಥ ಮನುಷ್ಯ. ಇಂಥ ವ್ಯಕ್ತಿಗೆ ಕಷ್ಟಗಳು, ರೋಗಗಳು ಬಂದಾಗ ಆತ ದೇವರನ್ನು ದೂರ ಮಾಡೋಲ್ಲ, ಬದಲಾಗಿ ದೇವರಿಗೆ ಇನ್ನೂ ಸಮೀಪಿಸ್ತಾನೆ ಅಥವಾ ದೇವರಿಗೆ ಆತ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನೆ. ನನಗೆ ಈ ಒಂದು ಗತಿಯನ್ನು ಒದಗಿಸಿದಂತೆ ದೇವರನ್ನು ಆತ ಖಂಡಿತವಾಗಿ ದೂರುವುದಿಲ್ಲ, ಬದಲಾಗಿ ದೇವರಿಗೆ ಅಭಿಮುಖನಾಗಿ ನಡೆಯುತ್ತಾನೆ. ಮಾತ್ರವಲ್ಲ, ಈ ಒಂದು ಬೂದಿ ಗುಂಡಿಯಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥಿಸ್ತಾನೆ, ದೇವರೇ ನನ್ನಿಂದ ಈ ಕಷ್ಟಗಳನ್ನು ಪರಿಹರಿಸು. ಮಾತ್ರವಲ್ಲ, ತನ್ನ ಮಿತ್ರರಿಗಾಗಿ ಕೂಡ ಆತ ಪ್ರಾರ್ಥಿಸ್ತಾನೆ. ತನ್ನ ಕಷ್ಟದ ಸಮಯದಲ್ಲಿ, ತನ್ನ ದುಃಖದ ಸಮಯದಲ್ಲಿ ತನ್ನ ಮಿತ್ರರಿಗೆ ಪ್ರಾರ್ಥಿಸುವಂಥ ಆ ಒಂದು ಘಟನೆ ನಾವಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಯೋಬ ತನ್ನನ್ನು ತಾನೇ ತಗ್ಗಿಸಿಕೊಂಡು ಬೂದಿ ಗುಂಡಿಯಲ್ಲಿ ಕುಳಿತು ಪ್ರಾರ್ಥಿಸುವಂಥದ್ದು ನಾವು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಮುಂದಕ್ಕೆ ಹೋದಾಗ ನಾವು ಜೋನಾ ಪ್ರವಾದಿ, ಇವತ್ತಿನ ನಾನು ಬೈಬಲ್ ಗ್ರಂಥದಲ್ಲಿ ಓದಿದೆ, ಜೋನಾ ಪ್ರವಾದಿ ಕೂಡ ಹಾಗೆಯೇ ದೇವರ ವಾಕ್ಯವನ್ನು
ಆತ ಸಾರಿದಾಗ ಆ ನಿನಿವೆ ಲೋಕದ ಜನರು, ಆ ನಿನಿವೆ ಊರಿನ ಜನರು ದೇವರ ವಾಕ್ಯಕ್ಕೆ ತಲೆ ತಗ್ಗಿಸಿಕೊಂಡು, ತಮ್ಮನ್ನು ತಾವೇ ತಗ್ಗಿಸಿಕೊಂಡು ಎಲ್ಲರೂ ದೇವರ ವಾಕ್ಯಕ್ಕೆ ತಲೆ ಬಾಗ್ತಾರೆ. ಪ್ರತ್ಯೇಕವಾಗಿ ನಾನು ಓದಿದೆ, ಅವರು ಬೂದಿ ಗುಂಡಿಯಲ್ಲಿ ಕುಳಿತರು. ಮಾತ್ರವಲ್ಲ, ರಾಜ ಕೂಡ ಹಾಗೇನೆ ತನ್ನ ರಾಜಶಾಸನವನ್ನು ಬಿಟ್ಟು ಅಥವಾ ತನ್ನ ರಾಜ ವಸ್ತ್ರವನ್ನು ತೆಗೆದಿಟ್ಟು ಬೂದಿ ಗುಂಡಿಯಲ್ಲಿ ಕುಳಿತಾನೆ. ಮಾತ್ರವಲ್ಲ, ಗೋಣಿತಟ್ಟನ್ನು ಉಟ್ಟುಕೊಂಡು ನಾನು ಕೂಡ ದೇವರ ಮುಂದೆ ಏನೂ ಅಲ್ಲ, ಒಬ್ಬ ಅಲ್ಪ ಜೀವಿ ಎಂಬ ಸತ್ಯವನ್ನು ಒಪ್ಪಿಕೊಳ್ತಾನೆ. ಹೀಗೆ ದೇವರ ಮುಂದೆ ತಾನು ವಿಧೇಯರಾದಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಎಂಬ ಒಂದು ಉದ್ದೇಶದಿಂದ ಈ ರಾಜ ಮತ್ತು ಆ ನಿನಿವೆ ಜನರು ದೇವರಿಗೆ ಅಭಿಮುಖರಾಗಿ ನಡೀತಾರೆ, ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ಒಂದು ರೀತಿಯ ಪ್ರಾರ್ಥನೆ, ಬೇರೆ ಬೇರೆ ರೀತಿಯ ಪ್ರಾರ್ಥನೆಗಳನ್ನು ಹೇಳ್ತಿರ್ಬೇಕಾದ್ರೆ ನಾವು ಕೂಡ ನಮ್ಮ ದಿನನಿತ್ಯದ ಪ್ರಾರ್ಥನೆಯನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ? ನಮ್ಮ ಪ್ರಾರ್ಥನೆಯಲ್ಲಿ ಏನಾದರೂ ಒಂದು ದೀನತೆಯ ಮನೋಭಾವ ಇದೆಯಾ? ನಾವು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಕೇವಲ ಬಾಯಲ್ಲಿ ಮಾತ್ರ ನಾವು ಪ್ರಾರ್ಥನೆ ಮಾಡ್ತೇವೋ ಅಥವಾ ಮನಸ್ಸಿನಲ್ಲಿ ಕೂಡ ನಾವು ದೇವರನ್ನು ಸ್ಮರಿಸುತ್ತೇವೋ ಎಂಬುದನ್ನು ನಾವು ನೋಡುವಂಥದ್ದು ತುಂಬ ಅಗತ್ಯ. ಹಾಗೆಯೇ ದಾನಿಯೇಲ ಅಧ್ಯಾಯ 6ರಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸ್ತಾ ಇದ್ದ. ಇದು ಇನ್ನೊಂದು ವಿಧ, ಮೊಣಕಾಲೂರಿ ಆತ ದೇವರ ಮುಂದೆ ಪ್ರಾರ್ಥಿಸ್ತಾ ಇದ್ದ. ಯಾಕಂದರೆ ಆತ ದಿನಕ್ಕೆ 3 ಬಾರಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದ. ದೇವರು ತನಗೆ ಮಾಡಿದಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸ್ತಾ ಇದ್ದ. ಮಾತ್ರವಲ್ಲ, ನನ್ನಿಂದಾಗಿ ಯಾರಿಗೂ ಕಷ್ಟ ಕೊಡಬಾರ್ದು, ನನ್ನಿಂದಾಗಿ ಯಾರಿಗೂ ಕಷ್ಟ ಸಿಗಬಾರ್ದು, ನನ್ನಿಂದ ಯಾರಿಗೂ ಸಮಸ್ಯೆ ಆಗಬಾರ್ದು ಎಂಬ ಒಂದು ಉದ್ದೇಶದಿಂದ ಈ ದಾನಿಯೇಲ ಪ್ರತಿನಿತ್ಯ ಮೊಣಕಾಲೂರಿ ಜೆರುಸಲೇಮಿಗೆ ಅಭಿಮುಖನಾಗಿ ಆ ಕಡೆ ಮುಖ ಮಾಡಿ ಆತ ಪ್ರಾರ್ಥಿಸ್ತಾ ಎಂಬುದಾಗಿ ದೇವರ ವಾಕ್ಯ ದಾನಿಯೇಲ ಗ್ರಂಥ ಅಧ್ಯಾಯ 6ರಲ್ಲಿ ನಾವು ನೋಡ್ತಾ ಇದ್ದೇವೆ. 10 ಮತ್ತು 11ರಲ್ಲಿ ಆತ ಪ್ರಾರ್ಥಿಸುವಂಥ ಒಂದು ರೀತಿ, ಮೊಣಕಾಲೂರಿ ದೇವರಿಗೆ ಸ್ತುತಿ ಸ್ತೋತ್ರ ಮಾಡ್ತಾ ಇದ್ದ. ದೇವರು ತನ್ನ ಜೀವನದಲ್ಲಿ ಮಾಡಿದ ಉಪಕಾರಗಳಿಗೆ ಆತ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದ. ಇದು ಇನ್ನೊಂದು ರೀತಿಯ ಪ್ರಾರ್ಥನೆ. ಮೊಣಕಾಲೂರಿ ದೇವರ ಮುಂದೆ ನಾನು ಏನೂ ಅಲ್ಲ, ಅಲ್ಪ ವ್ಯಕ್ತಿ ಎಂಬ ಒಂದು ಮನಸ್ಸನ್ನು, ತುಂಬ ಯೋಚನೆಯನ್ನು ಮನಸ್ಸಲ್ಲಿಟ್ಟು ಆತ ಪ್ರಾರ್ಥಿಸ್ತಾ ಇದ್ದ. ಹಾಗೆಯೇ ದಾವೀದ ಇನ್ನೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತ ಕಿನ್ನರಿ ಬಾರಿಸಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದ. ಕಿನ್ನರಿ ಬಾರಿಸಿ ಅಥವಾ ಒಂದು ವಾದ್ಯವನ್ನು ನುಡಿಸಿ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದ. ಇದು ಇನ್ನೊಂದು ರೀತಿಯ ಪ್ರಾರ್ಥನೆಯ ವಿಧ ಅಂತ ನಾವು ತಿಳಿಬಹುದು. ಹಾಡಾಡುತ್ತಾ, ಕಿನ್ನರಿಯನ್ನು ಬಾರಿಸುತ್ತಾ, ತಮಟೆಯನ್ನು ಬಾರಿಸುತ್ತಾ, ಡೋಲನ್ನು ಬಾರಿಸುತ್ತಾ ದೇವರಿಗೆ ಸ್ತುತಿಸುವಂಥದ್ದು ನಾವು ಕೂಡ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೇವೆ. ದಾವೀದ ದೇವರು ಮಾಡಿದಂಥ ಉಪಕಾರಗಳಿಗೆ ಪ್ರತ್ಯೇಕವಾಗಿ ಆತನಿಗೆ ಜಯ ಸಿಗುತ್ತೆ. ಈ ಜಯಕ್ಕೆ ಆತ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಕಿನ್ನರಿ ನುಡಿಸುತ್ತಾ ಈ ವಾಕ್ಯವನ್ನು ಅಥವಾ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದನ್ನು ಕೂಡ ನಾವು ಬೈಬಲಲ್ಲಿ ನೋಡ್ತಾ ಇದ್ದೇವೆ. ಹಾಗೆಯೇ ಸಾಮುವೇಲ 1ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ದಾವೀದ ಕೂಡ ನಾರು ಮಾಡಿ ಹುಟ್ಟು ಆತ ಬೇರೆ ಬೇರೆ ರೀತಿಯಲ್ಲಿ ಪ್ರಾರ್ಥಿಸುವಂಥ ಘಟನೆಯನ್ನು ಅಲ್ಲಿ ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ತನ್ನ ಮಗ ಆರಾಮ ಇಲ್ಲದಾಗ ಆತ ನಾರು ಮಾಡಿಯಿಟ್ಟು ದೇವರ ಸನ್ನಿಧಿಯಲ್ಲಿ ಆತ ಕುಳಿತುಕೊಳ್ಳುವಂಥ ಘಟನೆ, ದೇವರಿಗೆ ಅಭಿಮುಖನಾಗಿ ನಡೆಯಲು ಬೇಕಾದಂಥ ಶಕ್ತಿಯನ್ನು ಕೂಡ ಪಡೆಯುವಂಥ ಆತ ಶಕ್ತಿಯನ್ನು ಪಡೀಲಿಕ್ಕೆ ಆತ ಪ್ರಾರ್ಥಿಸ್ತಾನೆ. ಹೀಗೆ ದಾವೀದ ಬೇರೆ ಬೇರೆ ರೀತಿಯಲ್ಲಿ ಒಮ್ಮೆ ಆತ ಕೂಡ ತನ್ನ ಮಗ ಆರಾಮಿಲ್ಲ ಅಂತೇಳಿ ಬೂದಿ ಗುಂಡಿಯಲ್ಲಿ ಹೋಗಿ ಕೊಡ್ತಾನೆ, ನೆಲದ ಮೇಲೆ ಮಲಗ್ತಾನೆ, ನೆಲದ ಮೇಲೆ ಮಲಗಿ ಆತ ದೇವರಿಗೆ ಪ್ರಾರ್ಥಿಸ್ತಾನೆ. ಮತ್ತೊಮ್ಮೆ ಸಂತೋಷದಿಂದ ಕಿನ್ನರಿ ನುಡಿಸಿ ಕೂಡ ಆತ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಲೂಕ ಅಧ್ಯಾಯ 23ರಲ್ಲಿ ಯೇಸು ಸ್ವಾಮಿ ಕೂಡ ಗೆತ್ಸೆಮನಿ ತೋಪಿಗೆ ಹೋಗ್ತಾರೆ, ಅಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥ ಘಟನೆಯನ್ನು ಕೂಡ ನಾವು ಧ್ಯಾನಿಸ್ತೇವೆ. ಹೀಗೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಬೈಬಲಲ್ಲಿ ನಾವು ನೋಡಿದಾಗ ಅನೇಕ ರೀತಿಯ ಘಟನೆಗಳನ್ನು ನಾವು ಧ್ಯಾನಿಸ್ತೇವೆ. ಪ್ರಾರ್ಥನೆಯ ಬೇರೆ ಬೇರೆ ರೀತಿಯ ವಿಧಗಳು. ನಾವು ಕೂಡ ಕ್ರೈಸ್ತರಿದ್ದೇವೆ, ನಾವು ಕೂಡ ಕ್ರಿಸ್ತನರಿದ್ದೇವೆ, ದೇವಸ್ವಾಮ್ಯ ಹಿಂಬಾಲಕರಾಗಿದ್ದೇವೆ. ನಾವು ನಮ್ಮ ಪ್ರಾರ್ಥನೆಯನ್ನು ಯಾವ ರೀತಿಯಲ್ಲಿ ಯೇಸುಸ್ವಾಮಿಗೆ ಮೆಚ್ಚುಗೆ ಆಗುವಂತೆ ಮಾಡ್ತೇವೆ ಎಂಬುದನ್ನು ಕೂಡ ನಾವು ನೋಡೋದು ಅತಿ ಅಗತ್ಯ. ಅನೇಕ ಬಾರಿ ನಮ್ಮ ಪ್ರಾರ್ಥನೆಯ ವಿಧ ನಾವು ಬದಲಾಯಿಸಿಕೊಳ್ಳುವುದು ಕೂಡ ತುಂಬ ಉತ್ತಮ. ಅನೇಕ ಸಲ ನಾವು ಬೇರೆಯವರು ನೋಡ್ತಾರೆ, ಅದಕ್ಕಾಗಿ ನಾನು ಚರ್ಚಿಗೆ ಬರ್ತೇನೆ, ಗುಡಿಗೆ ಬರ್ತೇನೆ,
ಸ್ವಲ್ಪ ಹೊತ್ತು ನಾನು ಪ್ರಾರ್ಥನೆಯಲ್ಲಿ ತೊಡಗ್ತೇನೆ. ಅಥವಾ ಅವರು ಇವರು ನೋಡ್ತಾರಂತ ನಾನು ಬಲಿಪೂಜೆಗೆ ಬರ್ತೇನೆ. ನಾನು ನನ್ನ ಸ್ವಂತ ಉತ್ಸಾಹದಿಂದ, ಸ್ವಂತ ಆಶೆಯಿಂದ ಅಥವಾ ಆಸಕ್ತಿಯಿಂದ ನಾನು ಅನೇಕ ಬಾರಿ ಗುಡಿಗೆ ಬರೋಲ್ಲ. ಬದಲಾಗಿ ಅವರು ನೋಡ್ತಾರೆ, ಅದಕ್ಕಾಗಿ ನಾನು ಗುಡಿಗೆ ಬರ್ತೇನೆ. ಗುಡಿಗೆ ಬಂದ ಮೇಲೆ ಕೂಡ ನಾನು ಯಾವ ರೀತಿಯಲ್ಲಿ ವರ್ತಿಸ್ತೇನೆ, ನಿಜವಾಗಿ ನಾನು ದೇವರ ಮೇಲೆ ಭಕ್ತಿ ಇಟ್ಟು ಪ್ರಾರ್ಥಿಸ್ತೇನೆ ಎಂಬುದು ಕೂಡ ನೋಡೋದು ಅತಿ ಉತ್ತಮ. ಅನೇಕ ಬಾರಿ ನಾವು ನೋಡ್ತಾ ಇದ್ದೇವೆ, ಕೆಲವರು ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ, ಪ್ರಬೋಧನೆ ಮಾಡುವಾಗ ಆ ಕಡೆ ಈ ಕಡೆ ಹೋಗ್ತಾರೆ. ಅವರಿಗೆ ದೇವರ ವಾಕ್ಯದ ಮೇಲೆ ಆಸಕ್ತಿ ಇಲ್ಲ. ಅನೇಕ ಬಾರಿ ಕೆಲವರಿಗೆ ದೇವರ ವಾಕ್ಯದ ಮೇಲೆ ಆಸಕ್ತಿನೇ ಇರೋಲ್ಲ. ಸುಮ್ಮನೆ ಎಲ್ಲರೂ ಗುಡಿಗೆ ಬರ್ತಾರೆ ಎಂಬ ಉದ್ದೇಶದಿಂದ ಅವರು ಬಂದು ಸ್ವಲ್ಪ ಹೊತ್ತು ಗುಡಿಯಲ್ಲಿ ಅಥವಾ ಚರ್ಚ್ ವಠಾರದಲ್ಲಿ ತಮ್ಮ ಸಮಯವನ್ನು ಕಳೆದು ಮತ್ತೆ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಆದ್ದರಿಂದ ನಾವು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾವ ಭಾವನೆಯಿಂದ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೇವೆ? ನಾನು ಹೇಳಿದೆ, ಬೇರೆ ಬೇರೆ ರೀತಿಯ ವಿಧಾನಗಳು, ಮೊಣಕಾಲೂರಿ ಆಗಿರ್ಬೋದು, ಕೈ ಎತ್ತಿ ಆಗಿರ್ಬೋದು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇರ್ಬೋದು, ಕಣ್ಣೀರಿಡುತ್ತಾ ಪ್ರಾರ್ಥಿಸಿದಾಗ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಸ್ಪಂದಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೋಶೆಯ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಸಮುದ್ರವನ್ನು ಇಬ್ಬಾಗ ಮಾಡ್ತಾರೆ. ಮಾತ್ರವಲ್ಲ, ಮೋಶೆ ಕೈ ಎತ್ತಿ ಪ್ರಾರ್ಥಿಸಿದಾಗ ಅಮಲೇಕ್ಯರ ವಿರುದ್ಧ ಅವರಿಗೆ ಜಯ ಕೂಡ ಸಿಗುತ್ತೆ. ಹನ್ನ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಅವಳಿಗೆ ಒಬ್ಬ ಗಂಡು ಮಗುವನ್ನು ದೇವರು ದಯಪಾಲಿಸ್ತಾರೆ. ಹಿಜ್ಕೀಯ ರಾಜನು ಕೂಡ ಹಾಗೆಯೇ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಆತನಿಗೆ ಇನ್ನೂ ಹೆಚ್ಚಿನ ಆಯುಷ್ಯನ್ನು ದೇವರು ದಯಪಾಲಿಸ್ತಾರೆ. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಪ್ರಾರ್ಥನೆ ಕೂಡ ಅಂಥ ಒಂದು ದೀನ ಮನೋಭಾವದಿಂದ ಕೂಡಿದಾಗ ಮಾತ್ರ ನಮ್ಮ ಪ್ರಾರ್ಥನೆಗೆ ನಿಜವಾದ ಅರ್ಥ ಸಿಗುತ್ತೆ. ಈಗ ಯೇಸುಸ್ವಾಮಿ ಜೀವಿತಾವಧಿಯಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಬಾರಿ ಅವರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಪ್ರಾರ್ಥಿಸುವಂಥ ಘಟನೆಯನ್ನು ನಾವು ಧ್ಯಾನಿಸ್ತೇವೆ. ಯೇಸುಸ್ವಾಮಿ ಬೆಟ್ಟಕ್ಕೆ ಹೋದರು, ಯೇಸುಸ್ವಾಮಿ ಸಿನಗೋಗ್ ಅಂದರೆ ಚರ್ಚಿಗೆ ಹೋದರು, ಅಲ್ಲಿ ಪ್ರಾರ್ಥಿಸಿದರು. ಜೆರೂಸಲೇಮ್ ಮಂದಿರಕ್ಕೆ ಹೋದರು ಯೇಸುಸ್ವಾಮಿ, ಅಲ್ಲಿ ಪ್ರಾರ್ಥಿಸಿದ್ರು. ಹೀಗೆ ಯೇಸುಸ್ವಾಮಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಪ್ರಾರ್ಥಿಸುವಂಥ ಘಟನೆಯನ್ನು ಬೈಬಲಲ್ಲಿ ನಾವು ಅನೇಕ ಬಾರಿ ಓದ್ತಾ ಇದ್ದೇವೆ. ಅಂದರೆ ಯೇಸುಸ್ವಾಮಿ ಪ್ರಾರ್ಥಿಸಿದಾಗ ಕೇವಲ 1 ಗಂಟೆ, ಅರ್ಧ ಗಂಟೆ, 15 ನಿಮಿಷ ಮಾತ್ರ ದೇವರ ಪ್ರಾರ್ಥನೆಯಲ್ಲಿ ತೊಡಗ್ತಾ ಇದ್ದಿಲ್ಲ. ಬದಲಾಗಿ ಇಡೀ ರಾತ್ರಿ ಅವರು ಪ್ರಾರ್ಥನೆಯಲ್ಲಿ ತೊಡಗ್ತಾ ಇದ್ದರು, ಇಡೀ ರಾತ್ರಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಅನೇಕ ಸಂದರ್ಭದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ಕೂಡ ನಾನು ಶುಭ್ರ ಸಂದೇಶದಲ್ಲಿ ನಾನು ನೋಡಿದೆ. ಮೊಣಕಾಲೂರಿ ಕೂಡ ಯೇಸುಸ್ವಾಮಿ ಪ್ರಾರ್ಥಿಸ್ತಾ ಇದ್ದರು. ಮಾತ್ರವಲ್ಲ, ಜನರಿಗೆ ಯಾರಿಗೂ ಕಾಣದಂತೆ ಒಬ್ಬರೇ ಹೋಗಿ ಅವರು ಪ್ರಾರ್ಥಿಸಿದ್ದು, ಅರಣ್ಯ ಪ್ರದೇಶದಲ್ಲಿ ಹೋಗಿ ಪ್ರಾರ್ಥಿಸುವುದನ್ನು ಕೂಡ ನಾವು ಬೈಬಲಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೇಸುಸ್ವಾಮಿಯ ಪ್ರಾರ್ಥನೆ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥದ್ದು, ತನಗೆ ಎಲ್ಲ ಕೊಟ್ಟದಂಥ ಎಲ್ಲ ಉಪಕಾರಗಳಿಗೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥ ಪ್ರಾರ್ಥನೆಯನ್ನು ಯೇಸುಸ್ವಾಮಿ ಮಾಡ್ತಾಯಿದ್ರು. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿ ಇಡೀ ರಾತ್ರಿ ಕುಳಿತು ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದರು. ಇಡೀ ರಾತ್ರಿ ಕುಳಿತು ಅವರು ಪ್ರಾರ್ಥನೆ ಮಾಡ್ತಿದ್ರು. ಅಂದರೆ ತಂದೆಯೊಂದಿಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಅವರು ಹೊಂದಿದ್ರು. ಆ ಬಾಂಧವ್ಯವನ್ನು ನಮ್ಮದಾಗಿಸಿಕೊಳ್ಬೇಕು. ಆ ಬಾಂಧವ್ಯ ನಮ್ಮದಾಗಬೇಕಾದ್ರೆ ನಮ್ಮ ನಡೆ ನುಡಿ ಎಲ್ಲವೂ ಚೆನ್ನಾಗಿರಬೇಕು. ಎಲ್ಲವೂ ಚೆನ್ನಾಗಿದ್ದಾಗ ಮಾತ್ರ ಆ ಒಂದು ಬಾಂಧವ್ಯ ತಂದೆಯಾದ ದೇವರಲ್ಲಿ ನಮ್ಮ ಮಧ್ಯೆ ಉಂಟಾಗುತ್ತೆ. ಅನೇಕ ಬಾರಿ ಈ ಬಾಂಧವ್ಯವಿಲ್ಲದೆ ನಾವು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಗೆ ಖಂಡಿತವಾಗಿ ದೇವರು ಸರಿಯಾದ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಮ್ಮ ಪ್ರಾರ್ಥನೆ ಹೇಗೆ ಯೇಸುಸ್ವಾಮಿ ತನ್ನ ತಂದೆಯೊಂದಿಗೆ ಇಡೀ ರಾತ್ರಿ ಕುಳಿತು ಆ ಪ್ರಾರ್ಥನೆಯಲ್ಲಿ ತೊಡಗ್ತಿದ್ರು, ಹಾಗೆ ನಮ್ಮ ಪ್ರಾರ್ಥನೆ ಕೂಡ ಮಾತ್ರ ಅಂಥ ಒಂದು ಉತ್ತಮ ಬಾಂಧವ್ಯ ಹೊಂದಿದಾಗ ಮಾತ್ರ ನಮ್ಮ ಪ್ರಾರ್ಥನೆಗೆ ಫಲ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಬೇರೆ ಬೇರೆ ರೀತಿಯ ಪ್ರಾರ್ಥನಾ ವಿಧಗಳನ್ನು ನಾವು ನೋಡಿದೆವು. ನಮಗೆ ಮೆಚ್ಚುಗಾಗುವಂಥ ಒಂದು ವಿಧಾನದಿಂದ ನಾವು ದೇವರನ್ನು ಪ್ರಾರ್ಥಿಸೋಣ. ಖಂಡಿತವಾಗಿ ನಾವು ಆ ಒಂದು ಮನೋಭಾವನೆಯಿಂದ ಉತ್ತಮ ಬಾಂಧವ್ಯದೊಂದಿಗೆ ಪ್ರಾರ್ಥಿಸಿದಾಗ ಖಂಡಿತವಾಗಿ ದೇವರು ಕೂಡ ನಮ್ಮ ಪ್ರಾರ್ಥನೆ ಆಲಿಸ್ತಾರೆ ಮತ್ತು ನಮಗೆ ಏನು ಬೇಕು ಅದನ್ನು ಅವರು ಒದಗಿಸ್ತಾರೆ ಎಂಬ ವಿಶ್ವಾಸದಿಂದ ಆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚೋಣ. ತಂದೆಯಾದ ದೇವರೇ, ನಿಮ್ಮ ಪುತ್ರ ಪ್ರಭು ಯೇಸುಸ್ವಾಮಿಯ ವಾಕ್ಯವನ್ನು ಆಲಿಸಲು ನಮಗೆ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಕೂಡ ತಂದೆಯೊಂದಿಗೆ ಒಳ್ಳೆಯ ಬಾಂಧವ್ಯದಿಂದ ಪ್ರಾರ್ಥಿಸಿ ನಮಗೆ ನಮ್ಮ ಕುಟುಂಬಕ್ಕೆ ಬೇಕಾದ ವರದಾನಗಳು ನೀಡಲು ನಮಗೆ ಸಹಾಯ ಮಾಡಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸುಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.